ಮಕ್ಕಳಿಗೆ ತಾಯಿ ಹೇಳಕತ್ತಿರ್ತಾಳ ನೋಡ್ರಿ, ಆಚಾರ ಖರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ತಾಯಿ ಹೇಳಕತ್ತಿರ್ತಾಳ. ನನ್ನ ಮಗ ಬಹಳ ಎತ್ತರವಾಗಿ ಬೆಳಿಬೇಕು. ಎಷ್ಟು ಎತ್ತರವಾಗಿ ಬೆಳಿಬೇಕಂದ್ರೂ ಆಚಾರ ಖರಸಾಗಬೇಕು, ನೀತಿಗೆ ಪ್ರಭುವಾಗಬೇಕು, ಮಾತಿನೊಳಗ ಚೂಡಾಮಣಿ ಆಗಬೇಕು ಅಂತ ತಾಯಿಯ ನೋಡ್ರಿ ಹೊಗಳಿಕೆ. ನನ್ನ ಮಗ ಬಹಳ ಕರ್ರಗ ಇದ್ನು ಅಂದ್ರ ಆಕಾಶಕ್ಕೆ ಹೋಲಿಕೆ ಮಾಡಿ ಹೇಳ್ತಾಳ, ನನ್ನ ಮಗನಷ್ಟ ಚಂದಿರಂಗ ಯಾರೂ ಇಲ್ಲ ಅಂತ ಹೇಳ್ತಾಳ ತಾಯಿ. ಮ್ಯಾಲಿರುವಂತ ಚಂದ್ರನ ನನ್ನ ಮಗ, ಮ್ಯಾಲಿರುವಂತ ಸೂರ್ಯನ ನನ್ನ ಮಗ. ಅಲ್ಲಿ ನೋಡು ಸೂರ್ಯ ಕಾಣಕತ್ತಾನಿಲ್ಲ, ಅಲ್ಲಿ ನೋಡು ಚಂದ್ರ ಕಾಣಕತ್ತಾನಿಲ್ಲ ಅಂತ ಚಂದ್ರ ನನ್ನ ಸೂರ್ಯ ನನ್ನ ತಾಯಿ ತೋರಿಸಿ ಆತನಿಗೆ ಹೋಲಿಕೆ ಮಾಡಿ ಹೇಳ್ತಾಳ. ತಾಯಿಯ ದೊಡ್ಡ ಗುಣನ ಅಂತದ್ದು. ನಾವು ಬಹಳ ಜನ ನಂಬಕ್ ಹೋಗ್ತೀವಿ, ನಮಗ ಅವ ಬಹಳ ಚಲೋ ಮಾಡ್ಯಾನ್ರಿ, ನನಗ ಬಹಳ ಬೆನ್ನೆಲುಬಾಗಿ ನಿತ್ತಾನ, ಅವನಿಗಿಂತ ಚಲೋ ಮನುಷ್ಯನ ಯಾರಿಲ್ಲ ಅಂತ ಆತನನ್ನ ಬಹಳ ಬೇಗ ನಂಬಿ ಬಿಡ್ತೀವಿ ನಾವು. ನಿಮಗೊಂದು ಕಿವಿ ಮಾತು, ಏನೋ ಒಂದು ಒಳ್ಳೆಯ ಕೆಲಸ ನಮ್ಮ ಸಲುವಾಗಿ ಮಾಡ್ಯಾನ ಅಂತ ಆತನನ್ನ ನಂಬುವುದಕ್ಕಿಂತ ಪೂರ್ವದೊಳಗೆ 10 ಸಲ ವಿಚಾರ ಮಾಡ್ಬೇಕಂತ ತಾಯಿ ಹೇಳ್ತಾಳ. ನಮ್ಮ ಬಂಧು ಮಿತ್ರರು ಇವತ್ತು ಬರ್ತಾರ, ನಾಳೆ ಹೋಗ್ತಾರ. ನಾವು ಮಾಡುವಂತ ಸ್ನೇಹ ಇವತ್ತಿರ್ತದ, ನಾಳೆ ಹೋಗ್ತದ, ಮುಂದೊಂದು ದಿನ ಕಳೆದು ಹೋಗ್ತದ. ಆದ್ರೆ ನೆನಪಿರ್ಲಿ, ನಮ್ಮ ಭೂಮಿ ಮ್ಯಾಲ 3 ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಮರಿಬಾರ್ದು ಅಂತ ಹೇಳ್ತಾರೆ. ಯಾವವು 3 ವ್ಯಕ್ತಿಗಳು? ಒಂದು ತಂದೆ, ತಾಯಿ, ಗುರು ಅಂತ ಹೇಳ್ತಾರೆ. ಯಾರ ಜಗತ್ತಿನೊಳಗ ಮೋಸ ಮಾಡಿದ್ರು ಕೂಡ ಈ 3 ವ್ಯಕ್ತಿಗಳ ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲರ ಉದಾಹರಣೆಗಳದಾವೇನ್ರಿ? ತಾಯಿ ಮಗನಿಗಾಗಿ ಮೋಸ ಮಾಡಿದ್ದು, ಮಗನ ತಾಯಿಗಾಗಿ ಮೋಸ ಮಾಡೋರದಾರ, ಮಗನ ತಂದೆ ಸಲುವಾಗಿ ಮೋಸ ಮಾಡೋರು ಈ ಜಗತ್ತಿನೊಳಗ ಕಾಣ್ತೀವಿ. ಗುರುವಿಗೆ ಕಲಿಸಿರುವಂತ, ಗುರುವಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ವಿದ್ಯಾರ್ಥಿಗಳನ್ನ ಕಾಣ್ತೀವಿ, ಶಿಷ್ಯರನ್ನ ಕಾಣ್ತೀವಿ. ಆದ್ರೆ ಗುರು ನನ್ನ ಶಿಷ್ಯ ಬಹಳ ಎತ್ತರವಾಗಿ ಬೆಳೀಲಿ, ನನಗಿಂತ ಬಹಳ ಚಲೋ ಬೆಳೀಲಿ ಅಂತ ಗುರು ಆಸೆ ಪಡ್ತಾನ. ತಾಯಿ ಮನೆ ಒಳಗೆ ಒಬ್ಳ, ಗಂಡಿಲ್ಲ, ಮನೆ ಒಳಗ ಬಹಳ ಬಡತನ. ಮಗನನ್ನ ಎಷ್ಟು ಕೈ ಒಳಗಿಟ್ಕೊಂಡು ಪೂರೈಕೆ ಮಾಡಿ ಬೆಳೆಸಿದ್ಲು ಅಂದ್ರ, ಇರೋನ ಒಬ್ಬನ ಮಗ, ಆತನನ್ನ ಬಹಳ ಜೋಪಾನ ಮಾಡ್ಲಿಕ್ಕೆ ತಂದೆ ಇಲ್ಲ. ಸಣ್ಣ 4 ವಯಸ್ಸಿನೊಳಗಿದ್ದಾಗ ತಂದೆ ತೀರಿಕೊಂಡು ಬಿಟ್ಟಿದ್ದ. ಈತನನ್ನ ಬಹಳ ಚಲೋ ಬೆಳೆಸ್ಬೇಕಂತ ತಾಯಿಯ ಕನಸು. ತಾಯಿ ಲಾಲನೆ ಪೋಷಣೆ ಮಾಡಿ ಬಹಳ ಚಲೋ ಬೆಳೆಸಿದ್ಲು. ದಿನ ಕೂಲಿ ಮಾಡಕ್ ಹೋಗಕ್ಕೆ ಅಂತ ಕೂಲಿ ಮಾಡ್ಲಿಕ್ಕೆ ಹೋಗಿರುವಂತ ಸಂದರ್ಭದೊಳಗ ಎಲ್ಲೋ ಅಲ್ಲಿ ಇಲ್ಲಿ ದುಡಿದ ತನ್ನ ಮಗನ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ ಅಂತ ಸ್ವಲ್ಪ 4 ಕಾಸು ದುಡ್ಡು ಕೂಡಿಟ್ಟು ಮಗನ ಕಾಲೇಜ್ ಫೀಸ್ ಕಟ್ಟತಾಳ. ಯಾವಾಗ ಕಾಲೇಜ್ ಫೀಸ್ ಕಟ್ಟಿ ಬಹಳ ಚಲೋ ಬೆಳೆಸ್ತಾಳ ತಾಯಿ, ಅವಾಗ ಮುಂದೊಂದು ದಿನ ತಾಯಿಗೆ ಹೇಳಾರ್ದನ ಒಂದು ಪ್ರೀತಿ ಒಳಗೆ ಬೀಳ್ತಾನ ಮಗ. ಅಮ್ಮ ನಾ ಹಿಂಗ ಲವ್ ಮಾಡಕತ್ತೀನಿ ಅಂತ ತಾಯಿಗೂ ಕೂಡ ಹೇಳಿಲ್ಲ. ಕಾಲೇಜ್ ಒಳಗ ಒಂದು ಪ್ರೀತಿಗೆ ಬಿದ್ದ, ಪ್ರೀತಿಯ ಬಲೆ ಒಳಗ ಬಿದ್ದ. ಒಂದು ಕಡೆ ತಾಯಿ ಕನಸು ಕಾಣಕತ್ತಾಳ, ನನ್ನ ಮಗ ಬಹಳ ಎತ್ತರವಾಗಿ ಬೆಳಿತಾನ, ಮುಂದೊಂದು ದಿನ ಸಾಧನೆ ಮಾಡ್ತಾನ, ನನ್ನ ಹೆಸರ, ನಮ್ಮ ಮನೆ ಹೆಸರ, ಗಂಡನ ಹೆಸರ, ಆತನ ತಂದೆ ಹೆಸರನ್ನ ಬಾನೆತ್ತರಕ್ಕೆ ಹಾರಿಸ್ತಾನಂತ ಒಂದು ಕಡೆ ತಾಯಿ ಕನಸುಗಳನ್ನು ಹೊತ್ತುಕೊಂಡು ಕುಳಿತಿದ್ಲು. ಯಾವಾಗ ತಾಯಿಯ ಕನಸು ಒಂದು, ಇನ್ನೊಂದು ಕಡೆ ಮಗ ಪ್ರೀತಿ ಒಳಗ ಬಿದ್ದು ಶಾಲೆ ಕಾಲೇಜ್ ಏನು ಎಲ್ಲ ಮರ್ತು ಬಿಟ್ಟಾನ. ಯಾವಾಗ ಹಿಂಗ ಒಂದು 3-4 ವರ್ಷದ ಪ್ರೀತಿ, ಒಂದು ದಿನ ತಾಯಿಯ ಕನಸು, ನನ್ನ ಮಗನಿಗೆ ಚಲೋ ಕನ್ಯಾ ನೋಡಿ ಮದುವೆ ಮಾಡಬೇಕು, ಒಳ್ಳೆ ಸಂಸ್ಕಾರಯುತೆಯಾಗಿರಬೇಕು, ನೋಡಬೇಕು ಅಂತ ತಾಯಿ ವಿಚಾರ ಮಾಡಕತ್ಲ ಅಲ್ಲಿ ಇಲ್ಲಿ. ಯಾವಾಗ ತಾಯಿ ನೋಡಕತ್ಲು, ಮಗನಿಗೆ ಆಶ್ಚರ್ಯ ಆತ. ನಾ ಲವ್ ಮಾಡಿದ್ದ ನನ್ನ ತಾಯಿಗೆ ಹೆಂಗೆ ಹೇಳಿ? ಆಕೆ ಒಪ್ಪಿದ್ರು ಒಪ್ಲಿ, ಬಿಟ್ರು ಬಿಡ್ಲಿ, ಆಕಿನ ಮದುವೆ ಆಗವ ನಾನು ಅಂತ ಒಂದು ತಲೆ ಫಿಕ್ಸ್ ಆಗಿಬಿಟ್ಟಿದ್ದ ನೋಡ್ರಿ. ಹೋದ ಕಾಲೇಜ್ ಒಳಗೆ
ಒಂದು ಇಂಪಾರ್ಟೆಂಟ್ ನನಗೆ ವಿಷಯ ಹೇಳೋದೈತಂತ ಆ ಹುಡುಗಿನ ಕರೆದು ಒಂದು ಮಾತು ಹೇಳಿದ. ನನ್ನ ತಾಯಿ ನನ್ನನ್ನು ಮದುವೆ ಆಗಕ್ಕೆ ಒತ್ತಾಯಿಸಾಕತ್ತಾಳ, ಮದುವೆಗೆ ಹೆಣ್ಣು ಹುಡುಕಾಕತ್ತಾಳ. ಅವಾಗ ಆಕೆ ಅಂದ್ಲು, ಹೌದೇನು, ನಾನು ನಿನ್ನನ್ನ ಮದುವೆ ಆಗಕ್ಕೆ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ಒಂದು ವೇಳೆ ನಿನ್ನ ಕುತ್ತಿಗೆಗೆ ನಾ ತಾಳಿ ಕಟ್ಟಲಿಲ್ಲ ಅಂದ್ರ ಆ ಕ್ಷಣವೇ ನನ್ನ ಪ್ರಾಣ ಹಾರಿ ಹೋಗ್ತದ ಅಂತ ಹೇಳಿದ. ಈ ಮಾತು ತಾಯಿಗೆ ಹೇಳಿದ್ದ ಅಂದ್ರೆ ತಾಯಿ ಎಷ್ಟು ಖುಷಿ ಪಡ್ತಿದ್ಲು. ಅವ ನಾನು ನಿನ್ನ ಪ್ರೀತಿ ಮಾಡಾಕತ್ತೀನಿ, ಅವ ನೀ ಅಂದ್ರ ನನಗ ಬಹಳ ಜೀವ ಅಂತ ತಾಯಿಗೆ ಒಂದು ಮಾತು ಮಗ ಹೇಳಿದಾಗ ತಾಯಿಗೆ ಎಷ್ಟು ಖುಷಿ ಆಗಬಾರ್ದ್ರಿ. ಅದ ಮಾತುಗಳನ್ನ ಹೆಂಡತಿ ಈ ಹುಡುಗಿಗೆ ಹೇಳಾಕತ್ತಾನ ನೋಡ್ರಿ. ನಾನು ನಿನ್ನ ಬಹಳ ಪ್ರೀತಿ ಮಾಡಾಕತ್ತೀನಿ. ಅವಾಗ ಆಕೆ ಅಂದ್ಲು, ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ಲಕ್ಕೆ. ಬಹಳ ಪ್ರೀತಿ ಮಾಡ್ತೀನಿ. ಹೌದೇನು, ಹಾಗಿದ್ರ ನಾನು ಹೇಳಿದ ಕೆಲಸ ಮಾಡ್ತೀನ ಅಂದ್ಲಕ್ಕೆ. ಸ್ವಲ್ಪ ಕ್ರೂರಿ ಇದ್ಲಕ್ಕ ಅಂತದ. ಏನ್ ಕೆಲಸ? ನಿನ್ನ ಸಲುವಾಗಿ ಏನು ಬೇಕಾ ಮಾಡಕ್ಕೂ ನಾನು ಸಿದ್ಧ ಅದೀನಿ, ಏನು ಮಾಡ್ಬೇಕಾಗಿಲ್ಲ. ಇವತ್ತು ಹೋಗಿ ನಿನ್ನ ತಾಯಿಯ ಹೃದಯವನ್ನು ಕಟ್ಟು ಮಾಡಿಕೊಂಡು ನನಗೆ ತಂದು ಕೊಟ್ಟರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂದ್ಲಕ್ಕೆ. ಹೆಂಗಾಗಿರಬಾರ್ದ್ರಿ ಜೀವಕ್ಕೆ? ಯಾರಾದ್ರೂ ತಾಯಿಯ ಹೃದಯವನ್ನು ಕಟ್ಟು ಮಾಡಿಕೊಡ್ಲಿಕ್ಕೆ ಸಾಧ್ಯ ಐತೇನ? ನಿನ್ನ ತಾಯಿಯ ಹೃದಯವನ್ನು ಕಟ್ಟು ಮಾಡಿಕೊಂಡು ನನಗೆ ತೆಗೆದುಕೊಂಡು ಬಂದು ಕೊಟ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಕೇಳಿದಾಗ ಹುಡುಗ ಏನು ಮಾಡ್ಲಿಕ್ಕೂ ಸಿದ್ಧ ಇದ್ದ. ಹೋದ ನೋಡ್ರಿ, ಮನೆಗೆ ಹೋದ. ತಾಯಿ ಆ ಕಡೆ ಕಾಯಕತ್ತಿದ್ಲಂತ. ನನ್ನ ಮಗ ಬರ್ತಾನ, ನನ್ನ ಮಗ ಊಟ ಮಾಡ್ಲಾರ್ದ ನಾ ಊಟ ಮಾಡಬಾರ್ದ, ನನ್ನ ಮಗನಿಗೆ ಊಟ ಉಣಿಸ್ಯ ನಾನು ಊಟ ಮಾಡಬೇಕು ಅಂತ ತಾಯಿ ಒಂದು ಕಡೆ ಕಾಯ್ಕೊಂತ ಕುಳಿತಿದ್ಲಂತ. 9 ಗಂಟೆ ಆಗಿತ್ತು. ಮಗ ಒಂದು ಕಡೆ ಚಾಕು ಹಿಡ್ಕೊಂಡು ಬರಾಕತ್ತಾನ. ಎದ್ರ ಸಲುವಾಗಿರಿ? ತಾಯಿಯ ಹೃದಯವನ್ನು ಕಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾನ. ತಾಯಿ ಮಲಗಿದ್ಲು, ಹೊಟ್ಟೆ ಒಳಗೆ ಹಸಿವು ಇಟ್ಕೊಂಡು ನನ್ನ ಮಗ ಉಣ್ಲಾರ್ದ ನಾ ಉಣ್ಬಾರ್ದು ಅಂತ ಹಸಿವನ್ನು ತಾಳಿಕೊಂಡು ಅಲ್ಲೇ ಮಲಗಿರುವಂತ ತಾಯಿ. ಯಾವಾಗ ಮಗ ಬಂದ ಚಾಕು ತಗೊಂಡು ತಾಯಿ ಮಲಗಿರುವಂತ ಬೆಡ್ರೂಮಿಗೆ ಹೋಗಿ ತಾಯಿ ಮಲ್ಕೊಂಡಿದ್ಲು. ಹೋದವನ ಹಿಂಗೆ ಚಾಕು ಹೃದಯಕ್ಕೆ ಹಾಕಿಬಿಟ್ಟ. ಆ ಹೃದಯಕ್ಕೆ ಚಾಕುವನ್ನ ಹಾಕಿ ಆ ಹೃದಯವನ್ನ ತೆಗೆದುಕೊಂಡು ಓಡೋಡಿ ಬರಾಕತ್ತ ನೋಡ್ರಿ. ಆ ಹೃದಯ ಡಬ್ 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 ಅಂತ ಸೌಂಡ್ ಬರಾಕತ್ತಿತ್ತು. ಯಾವಾಗ ನಾ ಈ ಹೃದಯವನ್ನ ನನ್ನ ಹುಡುಗಿಗೆ ಕೊಟ್ಟೇನು ಅಂತ ಆ ಹೃದಯವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಓಡೋಡಿ ದಿಕ್ಕು ತೋಚದೆ ಓಡಿ ಬರುವಂತ ಮನುಷ್ಯ ಇದ್ದಕ್ಕಿದ್ದಂಗ ಜೋರಾದ ಟ್ರಕ್ ಸ್ಪೀಡ್ ಒಳಗೆ ಬಂದು ಗುದ್ದಿ ಬಿಡ್ತದ. ಒಂದು ಕಡೆ ಇವು ಬೀಳ್ತಾನ, ಒಂದು ಕಡೆ ಹೃದಯ, ತಾಯಿಯ ಹೃದಯ ಬೀಳ್ತದ. ಯಾವಾಗ ತಾಯಿಯ ಹೃದಯ ಒಂದು ಕಡೆ, ಈತ ಒಂದು ಕಡೆ ಬಿದ್ದಾಗ ಮಗ ದೂರದೊಳಗೆ ಬಿದ್ದಾನ. ತಾಯಿಯ ಹೃದಯ ಒಂದು ಕಡೆ ಬಿದ್ದೈತ. ತಾಯಿಯ ಹೃದಯ ಕೂಗಿ ಹೇಳಾಕತ್ತಿತ್ತಂತ. ಏನಂತ ಹೇಳಾಕತ್ತಿತ್ತಂದ್ರ, ಮಗ ನಿನಗೇನು ಆಗಿಲ್ವಲ್ಲೋ ಅಂತ ಕೇಳಾಕತ್ತಿತ್ತಂತ ನೋಡ್ರಿ. ಆ ಹೃದಯ ಏನ್ ನನ್ನ ಕಡೆ 1,00,000 ಕೋಟಿ ಐತ್ರಿ, ನನ್ನ ತಾಯಿನ ಹೊಳ್ಳಿ ಕರ್ಕೊಂಡು ಬರ್ತೀನಿ ಅಂದ್ರ ಯಾರಿಂದರ ಸಾಧ್ಯ ಐತೇನು? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದ್ದಾಗ ತಾಯಿಗೆ ಪ್ರೀತಿ ಕೊಡ್ರಿ. ನಾನು ಹಾಗೆ ಇತ್ತೀಚಿನ ದಿನಮಾನದೊಳಗೆ ಕೇಳಿದೆ, ಈ ಬಂದು ಸುದ್ದಿ ಇದು, ಯಾವುದೋ ಒಂದು ಕಥೆ ಅಲ್ಲ, ಇಲ್ಲೇ ಬಾಗಲಕೋಟೆ ಜಿಲ್ಲೆನ ಅದು. ಯಾವ ಊರು ಅಂತ ಅಷ್ಟು ಲಕ್ಷದೊಳಗಿಲ್ಲ ನನಗ. ಪೇಪರ್ದೊಳಗ, ನ್ಯೂಸ್ ಪೇಪರ್ದೊಳಗ ಬಂದಂತ ಸುದ್ದಿಯನ್ನು ಹೇಳಾಕತ್ತೀನಿ. ಆ ಮನೆ ಒಳಗ 2 ಗಂಡ ಮಕ್ಕಳ, ತಂದೆ ತಾಯಿ ಇಬ್ರು ಇಲ್ಲೇ ಬಾಗಲಕೋಟೆ ಒಂದು ಊರಿನೊಳಗೆ ಜೀವನ ಮಾಡಾಕತ್ತಾರ. 2 ವಿದೇಶದೊಳಗ ಅದಾರ. ತಾಯಿ ತೀರಿಕೊಂಡಾಗ ತಂದೆ 2 ಮಕ್ಕಳಿಗೆ ಮೆಸೇಜ್ ಹಾಕ್ತಾನ, ಫೋನ್ ಮಾಡ್ತಾನ, ನಿಮ್ಮ ತಾಯಿ ತೀರಿಕೊಂಡಾಳ ಬರ್ರಿ. ಅವಾಗ ಮಕ್ಕಳು ಏನ್ ಹೇಳ್ಬೇಕ್ರಿ? ನಾನು ಬಿಸಿ ಅದೀನಿ. ಒಬ್ಬ ಮಗ ಮೆಸೇಜ್ ಮಾಡ್ಯಾನಂತ, ನಾನು ಬಿಸಿ ಅದೀನಿ, ಈ ಸಲ ನನ್ನ ದೊಡ್ಡ ಅಣ್ಣ ಬರ್ತಾನ ಅಂತ್ಯಕ್ರಿಯೆಗೆ, ಅಪ್ಪ ತೀರಿಕೊಂಡಾಗ ನಾನು ಬರ್ತೀನಿ ಅಂತ ಮಗ ಮೆಸೇಜ್ ಮಾಡ್ಯಾನಂತ.
ಎಂಥ ಕಾಲಘಟ್ಟದೊಳಗೆ ನಾವು ಬದುಕಾಕತ್ತೀವಿ, ಎಂಥ ದಿನಮಾನದೊಳಗೆ ನಾವು ಬದುಕಾಕತ್ತೀವಿ. ಬರೇ ಒಂದು ಫೋನ್ ಕೊಡಿಸ್ಲಾರ್ದಕ್ಕ ತಾಯಿನ ಕೊಲೆ ಮಾಡಿರುವಂತ ಘಟನೆಯನ್ನ ನ್ಯೂಸ್ ಪೇಪರ್ ಒಳಗೆ ನಾವು ಓದ್ತೀವಿ ಅಂದ್ರ ಎಂಥ ಮಕ್ಕಳಿಗೆ ಜನ್ಮ ಕೊಡಾಕತ್ತೀವ್ರಿ ನಾವು, ಎಂಥ ಮಕ್ಕಳಿಗೆ ಈ ಭೂಮಿ ಮೇಲೆ ಹಡ್ಯಾಕತ್ತೀವಿ. ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವು ತಹವು 100 ಮಕ್ಕಳ ಹಡೆದು ಕೆಡಿಸಿದೆ ಭೂಮಿ ಬಾರಕ. ಭಾವಿಸಲು ಸರ್ವಜ್ಞ ಸರ್ವ ಗುಣಾವಲಂಬ ಅರ್ಜುನ ದೇವಸಾಲನೆ ನಾಡ ನಾಯಿಗಳೇನು ಫಲವೆಂದ. ಹಾವು ಏನು ಮಾಡ್ತದ? ಈ ಭೂಮಿಗೆ 100 ಮಕ್ಕಳಿಗೆ ಜನ್ಮವನ್ನ ಕೊಡ್ತದ ಹೊರತಾಗಿ ಅವೆಲ್ಲವೂ ಕೂಡ ಈ ಭೂಮಿಗೆ ಭಾರವೇ ಹೊರತಾಗಿ ಪ್ರಯೋಜನವಿಲ್ಲ ಅಂತ ಕವಿ ಬರಿತಾನ. ನಮ್ಮ ಮಕ್ಕಳಿಗೂ ಕೂಡ ಹಂಗ ಜನ್ಮ ಕೊಡ್ಕೊಂತ ಹೋದ್ವಿ ಅಂದ್ರ ಅದಕ್ಕೆ ನಮಗೆ ಏನು ವ್ಯತ್ಯಾಸ ಐತು?